ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ. ಎ ಲೆಂಡಿಂಗ್ ಲೈಬ್ರರಿ ಹ್ಯಾಸ್ ಎ ಫಿಕ್ಸ್ಡ್ ಚಾರ್ಜ್ ಫಾರ್ ದ ಫಸ್ಟ್ 3 days and an additional charge for each day thereafter. Sarita paid rupees 27 for a book kept for 7 days, while Susie paid rupees 21 for the book she kept for 5 days. Find the fixed charge and charge for each extra day ಅಂತ ಕೇಳಿದ್ದಾರೆ. ಓಕೆ, ಇದು ಮುಂಚೆ ಮಾಡಿದೀವಲ್ವಾ ಟ್ಯಾಕ್ಸ್, ಇದು ಅದೇ ರೀತಿ ಇದೆ ನೋಡಿ. ಏನ್ ಲೆಂಡಿಂಗ್ ಲೈಬ್ರರಿ ಏನ್ ಮಾಡ್ತಾ ಇದೆ, ಒಂದು ಫಿಕ್ಸ್ಡ್ ಚಾರ್ಜ್ ಇಟ್ಟಿದ್ದಾರೆ. ಎಷ್ಟು? ಫಸ್ಟ್ 3 daysಗೋಸ್ಕರ. ಆಮೇಲೆ ಎಕ್ಸ್ಟ್ರಾ ಡೇ ಎಷ್ಟಾದ್ರೂ ಆಗ್ಲಿ ಅದಕ್ಕೆ ಅಡಿಷನಲ್ ಚಾರ್ಜ್ ಆಗುತ್ತೆ. ಓಕೆ, ಎಕ್ಸ್ಟ್ರಾ ಡೇಸ್ಗೆ ಅಡಿಷನಲ್ ಚಾರ್ಜ್ ಆಗುತ್ತೆ. ಸೊ ಅದನ್ನ ಈಗ ಅವ್ರೇನ್ ಫೈಂಡ್ ಔಟ್ ಮಾಡಕ್ ಹೇಳಿದರೆ, ಫೈಂಡ್ ದ ಫಿಕ್ಸ್ಡ್ ಚಾರ್ಜ್ ಅಂಡ್ ಚಾರ್ಜ್ ಫಾರ್ ಎಕ್ಸ್ಟ್ರಾ ಡೇ ಅಂತ. ಇದನ್ನ ಲೆಟ್ ಮಾಡ್ಕೊಳ್ಳೋಣ ಫಸ್ಟ್ ನಾವು. ಓಕೆ, ಏನಂತ? ಲೆಟ್ ದ ಫಿಕ್ಸ್ಡ್ ಚಾರ್ಜ್ ಬಿ ರುಪೀಸ್ ಎಕ್ಸ್ ಅಂತ ಮಾಡ್ಕೊಳ್ಳೋಣ. ಕಾಸ್ಟ್ ಅಲ್ವಾ, ಅದಕ್ಕೆ ರುಪೀಸ್ ಅಂತ. ಸೊ ಅದೇ ರೀತಿ ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ, ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ ಬಿ ರುಪೀಸ್ ವೈ ಅಂತ ಲೆಟ್ ಮಾಡ್ಕೊಳ್ಳೋಣ. ಆಯ್ತಾ? ಈಗ ನೋಡಿ, ಒಬ್ರು ಇಲ್ಲಿ ಸರಿತಾ ಅಂತ ಇದ್ದಾರೆ, ಇನ್ನೊಬ್ರು ಸೂಸಿ ಅಂತ ಇದ್ದಾರೆ. ಸರಿತಾ ಏನ್ ಮಾಡಿದ್ದಾರೆ ನೋಡಿ, ಸರಿತಾ ಪೇಡ್ rupees 27 ಫಾರ್ ಎ ಬುಕ್ ಕೆಪ್ಟ್ ಫಾರ್ 7 days. ಅಂದ್ರೆ ಏನಾಗ್ತಾ ಇದೆ ಇಲ್ಲಿ, ಸರಿತಾ ಏನ್ ಮಾಡಿದಾಳೆ, 7 daysಗೆ ಬುಕ್ ತಗೊಂಡೋಗಿದ್ದಾಳೆ. ಎಷ್ಟು ಪೇ ಮಾಡಿದಾಳೆ? rupees 27 ಪೇ ಮಾಡಿದಾಳೆ. ಸೊ ಏನಾಯ್ತು ಇಲ್ಲಿ, 7 daysಗೆ ಅಂತಂದ್ರೆ 3 daysಗೆ ಫಿಕ್ಸೆಡ್ ಚಾರ್ಜ್ ಇದೆ ಅಲ್ವಾ. ಸೊ ಫಿಕ್ಸೆಡ್ ಚಾರ್ಜ್ ನಾವೇನಂತ ಲೆಟ್ ಮಾಡ್ಕೊಂಡಿದೀವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ ಇದೇನಾಯ್ತು, ಎಕ್ಸ್ ಆಯ್ತು. ಪ್ಲಸ್ ಅಡಿಷನಲ್ ಎಕ್ಸ್ಟ್ರಾ ಡೇ ನೋಡಿ, ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ. ಎಷ್ಟು ಎಕ್ಸ್ಟ್ರಾ ಡೇಸ್ ಆಯ್ತು ಇಲ್ಲಿ? 4 ಎಕ್ಸ್ಟ್ರಾ ಡೇಸ್ ಉಳಿತು. ಅಂದ್ರೆ ಎಕ್ಸ್ಟ್ರಾ ಡೇಸ್ ಏನಂತ ಇಟ್ಕೊಂಡಿದೀವಿ, ವೈ ಅಂತ ಇಟ್ಕೊಂಡಿದೀವಿ. ಸೊ 4y ಆಯ್ತು, ಅಂದ್ರೆ 4 ಎಕ್ಸ್ಟ್ರಾ ಡೇಸ್ ಅಲ್ವಾ. ಸೊ 4y. ಎಷ್ಟು ಪೇ ಮಾಡಿದಾಳೆ ಅದಕ್ಕೆ? rupees 27 ಪೇ ಮಾಡಿದಾಳೆ ಅಲ್ವಾ. ಸೊ ಇದು ಸರಿತಾಗಾಯ್ತು. ಇಲ್ಲಿ ಒಂದು ಈಕ್ವೇಶನ್ ನಮ್ಗೆ ಬಂತು. ಸೊ ಅದೇ ರೀತಿ ಸೂಸಿ ಏನ್ ಮಾಡಿದಾಳೆ ನೋಡಿ, ವೈಲ್ ಸೂಸಿ ಪೇಡ್ rupees 21 rupees ಪೇ ಮಾಡಿದಾಳೆ. ಶಿ ಕೆಪ್ಟ್ ಫಾರ್ 5 days ಅಂದ್ರೆ ನೋಡಿ 1 2 3 4 5 days ಕೆಪ್ಟ್ ಮಾಡಿದಾಳೆ. ಸೊ ಅದ್ರಲ್ಲಿ ಏನಾಗುತ್ತೆ, ಫಿಕ್ಸೆಡ್ ಚಾರ್ಜ್ ಎಷ್ಟು ಡೇಸಿಗಿದೆ? 3 daysಗಿದೆ. ಸೊ ಫಿಕ್ಸೆಡ್ ಚಾರ್ಜ್ ಅಂದ್ರೆ ನಾವೇನಂತ ಲೆಟ್ ಮಾಡ್ಕೊಂಡಿದೀವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಪ್ಲಸ್ ಎಕ್ಸ್ಟ್ರಾ ಡೇಸ್ ಎಷ್ಟು ಉಳಿದ್ವು? 2 ಉಳಿತು ಅಲ್ವಾ. ಸೊ 2 ಎಕ್ಸ್ಟ್ರಾ ಡೇಸ್ಗೆ ನಾವು ವೈ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ 2y ಆಯ್ತು ಅಲ್ವಾ. ಅಂಡರ್ಸ್ಟ್ಯಾಂಡ್ ಆಯ್ತಾ? 3 daysಗೆ ಫಿಕ್ಸೆಡ್ ಚಾರ್ಜ್ ಇದೆ. ಎಕ್ಸ್ಟ್ರಾ ಎಷ್ಟು ಡೇಸ್ ಇಟ್ಕೊಂಡ್ರೆ ಅಷ್ಟು ನಾವು ಅಡಿಷನಲ್ ಪೇ ಮಾಡಬೇಕು. ಸೊ ಇದು ಒಂದು ಈಕ್ವೇಶನ್ ಆಯ್ತು, ನಂಬರ್ 2. ಈಗ ನಮ್ಗೆ 2 ಈಕ್ವೇಶನ್ಸ್ ಬಂತಲ್ವಾ. ಸೊ ಈಗ ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ನೋಡಿ, ಒಂದು ಈಕ್ವೇಶನ್ ಏನಿದೆ, ಎಕ್ಸ್ ಪ್ಲಸ್ 4y ಇಸ್ ಈಕ್ವಲ್ಸ್ ಟು 27 ಅಂತ ಒಂದು ಈಕ್ವೇಶನ್ ಇದೆ. ಇನ್ನೊಂದು ಈಕ್ವೇಶನ್ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ಸ್ ಟು 21 ಅಂತ ಒಂದು ಈಕ್ವೇಶನ್ ಇದೆ. ನೋಡಿ, ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಇದೆ. ಸೊ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಸೈನ್ಸ್ ಒಂದೇ ಚೇಂಜ್ ಮಾಡಬೇಕು. ಪ್ಲಸ್ ಇರೋದನ್ನ ಮೈನಸ್ ಮಾಡ್ಕೊಂತ ಹೋಗೋಣ. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ನೋಡಿ, ಪ್ಲಸ್ 1 ಮೈನಸ್ ಮಾಡ್ಬೇಕು. 4 - 2 2y ಇಸ್ ಈಕ್ವಲ್ಸ್ ಟು, ಇಲ್ಲಿನೂ ಒಂದು ಪ್ಲಸ್ 1 ಮೈನಸ್ ಮಾಡಬೇಕು. 7 - 1 6 2 - 2 0. ಸೊ y ಇಸ್ ಈಕ್ವಲ್ಸ್ ಟು 6. ಈ 2 ಈಕ್ವಲ್ಸ್ ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. 2 1 2 3. ಸೊ y ಇಸ್ ಈಕ್ವಲ್ಸ್ ಟು ಏನ್ ಬಂತು? 3 ಬಂತು. ಈಗ ಈ y ಇಸ್ ಈಕ್ವಲ್ಸ್ ಟು 3 ನ ಯಾವ್ದಾದ್ರು ಈಕ್ವೇಶನ್ ಅಲ್ಲಿ ಹಾಕಿದ್ರೆ ನಮ್ಗೆ
ವ್ಯಾಲ್ಯೂ ಬರುತ್ತೆ. ಸೊ put y is equals to 3 in equation, ಯಾವ equation ಅಲ್ಲಿ ಹಾಕೋಣ, ಫಸ್ಟ್ equation ಅಲ್ಲಿ ಹಾಕೋಣ. ಸೊ equation ಏನಿದೆ, x plus 4y is equals to 27 ಇದೆ. ಸೊ y ಪ್ಲೇಸ್ ಅಲ್ಲಿ ನಾವು 3 ಹಾಕೋಣ. ಸೊ x plus 4 into y ವ್ಯಾಲ್ಯೂ ಹಾಕೋಣ is equals to 27. ಸೊ x plus 4 3 is 12 ಆಯಿತು is equals to 27. x is equals to 27. ಈ 12 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಮೈನಸ್ ಆಯಿತು. ನೋಡಿ 27 ಮೈನಸ್ 12 ಮಾಡಿದ್ರೆ ಏನು ಬಂತು, 7 minus 2 5, 2 minus 1 1. ಸೊ 15 ಬಂತು. ಅಂದರೆ x is equals to 15 ಅಂತ ಆಯ್ತು. ಆಯ್ತಲ್ವಾ? ಸೊ ನಾವೇನ್ ಹೇಳ್ಬೋದು, ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ, ಫಿಕ್ಸೆಡ್ ಚಾರ್ಜ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಲ್ಲ, ರುಪೀಸ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಇಲ್ಲಿ ಏನ್ ಬಂತು, ಎಕ್ಸ್ ಇಸ್ ಈಕ್ವಲ್ಸ್ ಟು 15. ಸೊ ರುಪೀಸ್ 15. ಅದೇ ರೀತಿ ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ ರುಪೀಸ್ ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ. ವೈ ಇಸ್ ಈಕ್ವಲ್ಸ್ ಟು ರುಪೀಸ್ 3 ಅಂತ ಬಂತು. ಅರ್ಥ ಆಯ್ತಾ? ಇದೇ ಆನ್ಸರ್. ವೆರಿಫಿಕೇಶನ್ ಮಾಡಂಗಿದ್ರೆ ಮಾಡ್ಬೋದು. ಸರಿತಾ ಎಷ್ಟು ಪೇ ಮಾಡಿದ್ಲು ನೋಡಿ. ಸರಿತಾ ಎಷ್ಟು ಪೇ ಮಾಡಿದ್ಲು, 27 ಪೇ ಮಾಡಿದ್ದಾಳೆ. ಫಿಕ್ಸೆಡ್ ಚಾರ್ಜ್ ಎಷ್ಟು ಡೇಸ್ ಇಟ್ಕೊಂಡಿದ್ಲು, 7 ಡೇಸ್ ಇಟ್ಕೊಂಡಿದ್ಲು. ಸೊ ಫಿಕ್ಸೆಡ್ ಚಾರ್ಜ್ 3 ಡೇ ಎಷ್ಟಿದೆ, 15 ಪ್ಲಸ್ 3 ಇಂಟು 4 ಡೇಸ್ ಇತ್ತಲ್ವಾ ಎಕ್ಸ್ಟ್ರಾ. ನೋಡಿ 15 ಪ್ಲಸ್ 3 4 12 ಇಸ್ ಈಕ್ವಲ್ಸ್ ಟು 27 ಆಯ್ತಲ್ವಾ. ಅದೇ ರೀತಿ ಸೂಸಿ ಕೂಡ ಅವಳು 5 ಡೇಸ್ ತಗೊಂಡ್ಲು, ಫಿಕ್ಸೆಡ್ ಚಾರ್ಜ್ 15 ಇತ್ತು. ಸೊ ಎಕ್ಸ್ಟ್ರಾ ಎಷ್ಟಾಯ್ತು, 2 ಡೇಸ್. ಸೊ ರುಪೀಸ್ 3 ಇದೆ ಅಲ್ವಾ ವೈ ವ್ಯಾಲ್ಯೂ. ಸೊ ಎಕ್ಸ್ಟ್ರಾ ಎಷ್ಟು ಡೇಸ್ ಇಟ್ಕೊಂಡ್ಲು, 2 ಡೇಸ್ ಇಟ್ಕೊಂಡ್ಲು. ಸೊ 15 ಪ್ಲಸ್ 3 2 6. 15 ಪ್ಲಸ್ 6 ಎಷ್ಟು ಪೇ ಮಾಡಿದ್ಲು, 21 ಅಲ್ವಾ. ಸೊ ವೆರಿಫಿಕೇಶನ್ ಕೂಡ ಕರೆಕ್ಟ್ ಬಂತು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಎಲ್ಲ ಪ್ರಾಕ್ಟೀಸ್ ಮಾಡ್ರಿ, ಈಸಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್.